ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಊರಿಂದ ಎಕ್ಸಾಮ್ ಇದೆ ಇವತ್ತು. ಊರಿಂದ ಹೋಗ್ತಾ ಇದ್ದೀನಿ. ಇವತ್ತು ಎಕ್ಸಾಮ್ ಹೆಂಗಾಗುತ್ತೆ ನನಗೆ ಗೊತ್ತಿಲ್ಲ, ಓದ್ಕೊಂಡಿನಿ ಗೈಸ್. ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದು ಕಾಯ್ತಾ ಇದ್ದೀನಿ. ಬಸ್ ಎಕನಾಮಿಕ್ ಬೇರೆ ಇರೋದು ಒಂಥರ ಫುಲ್ ಭಯ ಆಗುತ್ತೆ. ನೋಡೋಣ ಎಷ್ಟು ಓದ್ಕೊಂಡು ಅಷ್ಟು ಬರೆಯೋಕ್ಕೆ ಫುಲ್ ಎಲ್ಲ ಅಷ್ಟು ಬರೆಯೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ನಾನು ಯಾವಾಗಲೂ ಈ ಥರ ಸಿಚುವೇಶನಾಗ ಯಾವಾಗಲೂ ಅಂದ್ಕೊಂಡು ಬಂದೆ ಆಲ್ ಈಸ್ ವೆಲ್ ಅಂತ. ಅದೆಲ್ಲ ಒಳ್ಳೆಯದಕ್ಕೆ ಆಲ್ ಈಸ್ ವೆಲ್ ಅಂದ್ಕೊಂಡು ಇವತ್ತು ಎಕ್ಸಾಮ್ ಹಾಲ್ಗೆ ಹೋಗಿ ಗಿಚ್ ಎಕ್ಸಾಮ್ ಬರೆಯೋಣ. ಬಸ್ಸು ಇನ್ನೂ ಲೇಟ್ ಅಂತ ಹೇಳಕತ್ತಾರೆ, 6 ಗಂಟೆ ಅಂತ ಹೇಳ್ತಿದ್ರು. ಬಟ್ ಇವಾಗ 6 ಗಂಟೆ ಆಗಿದೆ, ಇನ್ನೂ ಬಂದಿಲ್ಲ. 6:15 ಅಂತ ಹೇಳ್ತಿದ್ದಾನೆ. ಈ ಬಸ್ ಏನಾರ ಮಿಸ್ ಆಯ್ತು, ನನ್ನ ಎಕ್ಸಾಮ್ ಇವತ್ತು. ಒಳ್ಳೆ ನಾನು ಮುಂದಿನ ವರ್ಷ ಮತ್ತೆ ಇನ್ನೊಂದು ಸತಿ ಕುತ್ಕೊಂಡು ಬರಿಬೇಕಾಗುತ್ತೆ ಎಕ್ಸಾಮು. ನೋಡೋಣ ಏನೇನಾಗುತ್ತೆ. ಓಕೆ, ಲೆಟ್ಸ್ ಸಿ. ಗಾಯ್ಸ್, ಬಸ್ ಎಲ್ಲ ಸಿಕ್ತು. ಇವಾಗ ಬಸ್ ಹತ್ತೀನಿ. ಹುಬ್ಳಿಗೆ ಹೋಗಿ ರೀಚ್ ಆಗಿ ಹುಬ್ಳಿಯಿಂದ ಮತ್ತೆ ಧಾರವಾಡಕ್ಕೆ ಹೋಗಿ ಎಕ್ಸಾಮ್ ಬರೋಕ್ಕೆ ಹೋಗುತ್ತೆ. ನೋಡೋಣ ಬಸ್ ಎಷ್ಟು ಗಂಟೆಗೆ ಹೋಗುತ್ತೆ ಗೊತ್ತಿಲ್ಲ. 12 ಗಂಟೆ ಹೋಗೋದಲ್ಲ, ಇಲ್ಲಿಂದ 12 ಗಂಟೆಗೆ ಹೋಗುತ್ತೆ. ಅಲ್ಲಿಂದ ನನಗೆ 2 ಅವರ್ಸ್ ಅಷ್ಟೇ ಟೈಮ್ ಇರುತ್ತೆ. ಓಕೆ, ಲೆಟ್ಸ್ ಗೋ. ಮೀಟ್ ಆಗುತ್ತೆ ನೋಡಿ, ವಿಡಿಯೋ ನೋಡಿ. ಹಾಂ ಗಾಯ್ಸ್, ಎಲ್ಲ ಹುಡುಗರು ವಿಡಿಯೋ ನೋಡಿ ಚೆನ್ನಾಗಾಗಿತ್ತು, ಮೀಟ್ ಮಾಡೋಕ್ಕೆ ಬಂದಾರ. ಥ್ಯಾಂಕ್ ಯು ಅಪ್ಪಿ, ಸಪೋರ್ಟ್ ಮಾಡಿರಿ. ಓಕೆ, ಎಲ್ಲ ಏನು ಓದ್ತಿದ್ದೀರಾ? ಸೆಕೆಂಡ್ ಪಿ ಯು ಸಿ ಈಗ ಓದ್ತಿದ್ದಾರಾ? PUC SLC ಮುಗಿಸಿ ಎಲ್ಲ ಬೆಸ್ಟ್, ಚೆನ್ನಾಗಿ ಹೋದ್ರಿ. ಥ್ಯಾಂಕ್ಸ್ ಅಣ್ಣ. ಹಾಂ, ಥ್ಯಾಂಕ್ಸ್. ಸಪೋರ್ಟ್ ಮಾಡ್ರಪ್ಪಿ, ಈಗ ಸ್ಟಾರ್ಟ್ ಮಾಡಿ. ನಾನು ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಪ್ಪಿ. ಗಾಯ್ಸ್, ಈ ಬಸ್ಸು ಕೆಟ್ಟೋಗಿತ್ತು, ಅದಕ್ಕೆ ಬೇರೆ ಬಸ್ಸಿಗೆ ಹೋಗ್ತೀವಿ. ಬೇರೆ ಬಸ್ ಅಂತಲ್ಲಿ ಬಸ್ಸಿಗೆ ಏನೋ ಪ್ರಾಬ್ಲಮ್ ಆಗೈತಿ, ಟಯರ್ ಏನೋ ಪ್ರಾಬ್ಲಮ್ ಆಗಿ ಈಗ ಬೇರೆ ಬಸ್ಸಿಗೆ ಹೋಗ್ತೀವಿ. ಸ್ವಂತ ಇಂಟು ನಾನು ಬಂದು ಮೆಟ್ಟಿದ ನೋಡಿ ಹುಬ್ಳಿಗೆ ಬಂದಾಯ್ತು. ಈಗ ಧಾರವಾಡಕ್ಕೆ ಹೋಗುವ ಸಮಯ. 10 ಗಂಟೆಗೆ ಇಲ್ಲಿಗೆ ಬಂದೈತಿ. ಈಗ ಇನ್ನೊಂದು 2 ಅವರ್ಸ್ ಓದ್ಕೊಂಡು 1 ಅವರ್ 40 ಮಿನಿಟ್ಸ್ ಆಗುತ್ತೆ ಅನ್ಸುತ್ತೆ ಚಿಗ್ರಿ ಬಸ್ನಾಗ ಹೋಗೋಕೆ. ಹೋಗಿ ಸ್ವಲ್ಪ ಓದ್ಕೊಂಡು ಎಕ್ಸಾಮು ಬರೆಯೋಕೆ ಹೋಗೋಣ. ಗಾಯ್ಸ್, ಏನಂದರೆ ಹುಬ್ಳಿಲಿ ಚಿಗ್ರಿ ಬಸ್ ಸ್ಟ್ಯಾಂಡು ಆ ಕಡೆ ಐತಿ. ಅಲ್ಲಿಗೆ ಹೋಗೋಕ್ಕೆಲ್ಲ ಸುತ್ತಾಕೊಂಡು ಹೋಗ್ಬೇಕು. ಇಲ್ಲಿಂದ ಹೋಗಿ ಆಮೇಲೆ ಇಲ್ಲಿ ಹತ್ತಿ ಇಲ್ಲ ಇಲ್ಲ, ನಾನು ವಿಡಿಯೋ ಮಾಡಕತ್ತೀನಿ. ಈ ಕಡೆ ಹೋಗಿ ಈ ಕಡೆ ಹಿಂಗೆ ರೌಂಡ್ ಸುತ್ತಿ ಹಿಂಗೆ ತಳಗೆ ಹೋಗ್ಬೇಕು ನೋಡ್ರಿ. ಒಂದೇ ಸೈಟ್ ಅಲ್ಲಿಗೆ ಹೋಗಂಗೆ ಮಾಡಿದರೆ ಎಷ್ಟು ಟೈಮ್ ಉಳಿತಿತ್ತು. ಏನು ಇಂಜಿನಿಯರ್ಸು, ಏನು ಕತೆನೋ, ಹೆಂಗೋ ಮಾಡಿ ಸುತ್ತಾಕೊಂಡು ಕೊಡಂಗೆ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವ್ರು ದುಡ್ಡು ಕೇಳಿದ್ರೆ ನಿಜವಾಗ್ಲೂ ನನ್ನ ಹತ್ರ ಕೊಡೋಕೆ ದುಡ್ಡು ಇದ್ದಿದ್ದಿಲ್ಲ. ನನ್ನ ಪರಿಸ್ಥಿತಿ ತುಂಬ ಗಂಭೀರ ಐತಿ. ಅದನ್ನು ಈ ವಿಡಿಯೋದಾಗ ಹೇಳ್ಬೇಕಾ ಬೇಡ ಗೊತ್ತಿಲ್ಲ. ಬಟ್ ವಿಡಿಯೋದಾಗ ನೋಡ್ರೆ ಕೊಡ್ಬೋದಿತ್ತಲ್ಲ ಅಂತಾರೆ. ಬಟ್ ನಂಗೆ ದುಡ್ಡು ಕೊಡೋಕೆ ಇದ್ದಿದ್ದಿಲ್ಲ ಆ್ಯಕ್ಚುಲಿ. ಸಾರಿ ಗಾಯ್ಸ್. ಅವರು ಫೋನ್ ಮಾತಾಡ್ಕೊಂಡೆ ಕೆಲಸ ಮಾಡಕತ್ತಾರೆ. ಫೋನ್ ಬಿಟ್ಟು ಯಾರೂ ಇಲ್ಲ, ಎಲ್ಲ ಫೋನಲ್ಲೇ. ಓಕೆ ಗಾಯ್ಸ್, ಇವಾಗ ಸ್ವಲ್ಪ ಓದ್ಕೊಳ್ಳೋಣ. 2 ಅವರ್ಸ್ ಟೈಮ್ ಇದೆ. ಓದ್ಕೊಂಡು ಪ್ರಿಪೇರ್ ಆಗೋಣ ಎಕ್ಸಾಮ್ಗೆ. ಈಗ ಲೈಬ್ರರಿ ಒಳಗಿದೆ, ಲೈಬ್ರರಿಗೆ ಹೋಗಿ ಓದ್ಕೊಂಡು ಬರ್ಕೊಳ್ಳೋಣ. ಹೋಗ್ತೀವಿ. ಗೈಸ್, ಇಲ್ಲಿ ಕ್ಲಾಸ್ ರೂಮಿಗೆ ಬಂದು ಡಯಾಗ್ರಾಮ್ ಇಲ್ಲಿ ಪ್ರಾಕ್ಟೀಸ್ ಮಾಡಕತ್ತ ನಮ್ಮ ಹುಡುಗ. ಏನದು 20 ಸಾಲ? 20 ಸಾಲ ಇದೇನು? ಓ 2 ಕಡೆ ಹೋನಾ? ಏನಿದೆ 2? ಆಯ್ತು, ಒಂದು ಗುಡ್ಡ ಹೇಳ್ದ. ಒಂದು ಡೇವಿಡ್ ರೆಕಾರ್ಡ್ ಯಾರ ರೆಕಾರ್ಡ್? ಡೇವಿಡ್ ರೆಕಾರ್ಡ್ ಅವ್ರ ಸಿದ್ಧಾಂತ. ಏನ? ಗೋಧಿ ಇಲ್ಲೇ ಜೋಳನ? ಗೋಧಿ ಹತ್ತಿ. ಅವ್ರದ್ದು ಸಿದ್ಧಾಂತ ವಿವರಿಸು. ಹತ್ತಿ ಮತ್ತು ಗೋಧಿ ಏನು ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಮರ್ತೋಯ್ತಾ? ಎಕನಾಮಿಕ್ ಕೆಟ್ಟ ಐಡಿಯಾ. ಹಲೋ
ಹಲೋ ಫೋನ್ ಹಚ್ಚಾರ ಯಾರು ಅಂತ ಗೊತ್ತಿಲ್ಲ ಅವಂಗ. ಯಾರಂತ ವಾಯ್ಸ್ ಗೊತ್ತಾಗ್ತಿಲ್ಲ. ಯಾವ ಸಾಂಗ್? ಜನ್ಮಕ್ಕೆ ಹೋಗೋ ಗಾಯ್ಸ್ ಎಲ್ಲ ಫುಲ್ ಡಿಸ್ಕಸ್ ಮಾಡಾಕತ್ತೀವಿ. ಶಿವರಾಮ ನಮ್ಮ ಹುಡುಗರಿಗೆಲ್ಲ ಟೀಚ್ ಮಾಡಾಕತ್ತಾನ. ಆ್ಯಕ್ಚುಲಿ ನಮ್ಗೆ ಓದಿದ್ದು ಡಿಸ್ಕಸ್ ಮಾಡಿದ್ರೆ ತಲೆಗಿರ್ತೈತಂತ ಒಂದು ಪಾಯಿಂಟ್ ಗೊತ್ತಿರೋ ಕಾರಣ ಎಲ್ಲ ಡಿಸ್ಕಸ್ ಮಾಡಿ ಓದಾಕತ್ತೀವಿ ಗಾಯ್ಸ್. ನೋಡೋಣ ಇವತ್ತಿನ ಎಕ್ಸಾಮು ಎಲ್ಲಿಗೆ ಬಂದು ಎಷ್ಟು ಬರಿಬೇಕು, ಎಷ್ಟು ಓದ್ಕೊಂಡಿಲ್ಲ. ಇವ ಎಲ್ಲ ಓದ್ಕೋಣ, ಇವ ಏನೂ ಓದ್ಕೊಂಡಿಲ್ಲ ಅಂತ. ನಾನು ಅಲ್ಪ ಸ್ವಲ್ಪ ಓದ್ಕೊಂಡಿದ್ದೀನಿ. ನೋಡೋಣ ಬರ್ತದ. ಎರಡನೇದ್ದು ಭೌತಿಕ ರೂಪ ಉತ್ಪಾದನಾ PC ಬಾರ್ PL A. 2 hours later. ಹಾಗಾಯ್ತು, ಇವಾಗ ಎಕ್ಸಾಮ್ ಹಾಲಿಂದ ಹೊರಗೆ ಬಂದ್ವಿ. ಇವತ್ತಿನ ಎಕ್ಸಾಮ್ ಎಲ್ಲ ಹೆಂಗಾಗಿತ್ತು, ಎಲ್ಲರ ಮುಖ ನೋಡ್ರಿ ಹೆಂಗದಾವು. ಎಲ್ಲ ಸಣ್ಣ ಸಣ್ಣಾಗಿವೆ ಎಲ್ಲ ಮುಖಗಳು ಗಾಯ್ಸ್. ನಿಜ ಚೆನ್ನಾಗಿಲ್ಲ ಎಕ್ಸಾಮು. ಎಲ್ಲ 20 ಪೇಜ್ ಬರ್ಯಾರೆಲ್ಲ 15 ಪೇಜಿಗೆ ಮುಗಿಸ್ಯಾರ. ಎಕ್ಸಾಮ್ ಮಾತ್ರ ಫುಲ್ ಖರಾಬ್ ಆಗ್ಬಿಟ್ಟು ಎಲ್ಲ ಎಕನಾಮಿಕ್ ಓದ್ಕೊಂಡಿದ್ದು ಒಂದು ಬಂದಿದ್ದು ಒಂದು ಆಗ್ಬಿಟ್ಟವು. ಎಲ್ಲ 2 ವೈಟು 1 ರೆಡ್ ಎಲ್ಲರೂ ಹಣಿ ಮೇಲೆ. ಓಕೆ, ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋಣ. ಈಗ ರೂಮ್ ಎಕ್ಸಾಮ್ ಮಾತ್ರ ಎಲ್ಲರೂ ಹೇಳ್ಕೊಳಂಗೆ ಯಾರೂ ಆಗಿಲ್ಲ. ಎಲ್ಲರ ಎಕ್ಸಾಮ್ ಅಷ್ಟು ಕಷ್ಟ ಆಗ್ಯಾವು. ಆ್ಯಂಡ್ ಇಲ್ಲಿ ರಾಯಚೂರಿನ 2 ಹುಲಿಗಳದ ಬರ್ರಿ, ಅವರು ಹೆಂಗದ ಕೇಳೋಣ. ಹೆಂಗದ ಮಗ ಎಕ್ಸಾಮ್? ನಮ್ಮ ರೂಮ್ನಾಗ ಎಲ್ಲರೂ 15 ಪೇಜ್. ಯಾರು ನಮ್ಮ ರೂಮ್ನಾಗ ಲೇ ಅವ್ ಏನ್ ಹೇಳಿ ಕಳ್ಸಿದ್ನಿ ಲಕ್ಷ್ಮಣಗ ಏನೇನ ಬರ್ದ ಒಟ್ಟು ಪೇಜ್ ತುಂಬಿಸ್ಬಿಟ್ಟ. ನಾವು ಒಂದ್ ಹೇಳಿ ಕರೆಕ್ಟ್ ನಾನು ಹೇಳ್ಕೊಟ್ಟಿನಿ, ಅವ್ನು ಬರ್ದಿಲ್ಲ. ಓಕೆ ಗಾಯ್ಸ್, ನೆಕ್ಸ್ಟ್ ರೂಮ್ ಬಂದ್ಮೇಲೆ ನಮ್ಮ ಲಾಗ್ ಕಂಟಿನ್ಯೂ ಮಾಡೋಣ. ಗಾಯ್ಸ್, ಊರಿಂದ ಬಂದು ಎಕ್ಸಾಮ್ ಬರೆದು ಈಗ ರೂಮಿಗೆ ಬರ್ತಿದ್ದೀನಿ. ರೂಮಿಗೆ ಬಂದೆ. ನಮ್ಮ ರೂಮಿನ ಸ್ಟೂಡೆಂಟ್ಸ್ ಹಾಯ್ ಗಾಯ್ಸ್. ಯಾವಾಗ ಬಂದೆ? ನಾನೇ ಯಾವಾಗ ಬಂದೀನಿ, ಅವಂಗೆ ಯಾವಾಗ ಬಂದಿ ಅಂತ ಕೇಳಾಕತ್ತೀನಿ. ಇವನು ನಮ್ಮ ಬಸವರಾಜು ಕಾಲ್ ತೆಗಿಯೋ. ಹೆಂಗಿತ್ತ ರೀಲ್ಸ್ ನೋಡಿದೆ ವಿಡಿಯೋ? ಏನಿಲ್ಲ, ಒಂದು ಬಿಜಿ ಅದಾನೆ, ಪಿಕ್ಚರ್ ನೋಡ್ತಿದ್ದಾನೆ. ಓಕೆ ಗಾಯ್ಸ್, ಇಲ್ಲಿಗೆ ನನ್ನ ಲಾಗ್ ಸಾಯಂಕಾಲದವರೆಗೂ ಬಂದಿದೆ. ಮುಂದೆ ನೋಡೋಣ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಗಾಯ್ಸ್, ಸೋಮವಾರಿ ಟೀ ಕುಡಿಯಾಕ ಧಾರವಾಡದಾಗ ಏನ ವ್ಯಾಪಾರ ಆಕತಿಲ್ಲ ಗೊತ್ತಿಲ್ಲ, ಟೀ ಮಾತ್ರ ಮಸ್ತ್ ವ್ಯಾಪಾರ ಆಕತಿಲ್ಲ. ಯಾರ ಟೀ ಅಂಗಡಿ ಹಾಕರಿದ್ರೆ ಹಾಕ್ರಿ, ಪಟ್ಟ ಲಾಸ್ ಅನ್ನೋದಿಲ್ಲ. ರೋಡಿಗೆ ಇಲ್ಲಿಂದ ಅಲ್ಲಿಗೆ ಹೋಗೋದಿಲ್ಲ ಒಂದು ಟೀ ಅಂಗಡಿ, ಅಲ್ಲಿಂದ ಅಲ್ಲಿಗೆ ಒಂದು ಟೀ ಅಂಗಡಿ ಫಿಕ್ಸ್ ಇರ್ತಾವ. ಹೌದಿಲ್ಲ ಪ್ರಸನ್ನ? ಟೀ ಕುಡ್ದು ಮತ್ತೆ ಬಂದು ಮತ್ತೆ ಏನಿಲ್ಲ, ಮತ್ತೆ ಫೋನ್ ನೋಡೋದು, ಮತ್ತೆ ಎಡಿಟ್ ಮಾಡೋದು. ಜೀವನ ಬರೀ ಇದಾಗೈತಿ. ಯಾರಿಗೆ ಬಂತು, ಎಲ್ಲಿಗೆ ಹೋಯ್ತು ನೋಡೋಣ. ಚಾನ ಬಂದಿಲ್ಲ, ಓಕೆ ಗಾಯ್ಸ್, ಇಲ್ಲಿಗೆ ನಮ್ಮ ಲಾಗ್ ಊಟ ಮಾಡಿ ಈಗ ಲಾಗ್ ಮುಗಿಸ್ತಾ ಇದ್ದೀನಿ. ಬೆಳಕು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಮಗ. ಈಗ ನಮ್ಮ ಲಾಗ್ ಅನ್ನ ಕಂಪ್ಲೀಟ್ ಮಾಡೋ ಸಮಯ ಬಂತು. ಅದಕ್ಕಿಂತ ಮುಂಚೆ ಈಗ ಇವನು ಕೂಡ ಸಹಿ ಮಾಡಿಸ್ಕೊಳಕ್ ಬಂದಾನೆ. ಎಲ್ಲರ ಹತ್ರ ಕೊನೆ ನೆನಪು ಇರ್ಲಿ ಅಂತ ಏನೇನೋ ಲೈನ್ ಬಯಸ್ಕೊಂಬಂದಾನ. ಅದರಲ್ಲಿ ಒಂದು ಬೇಜಾರು ಸಂಗತಿ ಏನಪ್ಪಾ ಅಂದ್ರೆ ಇವನು ಬರ್ಡೇ ಕರ್ದಿಲ್ಲ ಅಂತ ಫುಲ್ ಬೇಜಾರಾಗ್ಬಿಟ್ಟಾನ. ಅದು ಯಾವ ಲೆವೆಲಿಗೆ ಬೇಜಾರಾಗ್ಯಾನ ಅಂದ್ರ ಬೇಜಾರಾಗಿರಲ್ಲ, ಆ ತರ ಬೇಜಾರಾಗ್ಬಿಟ್ಟ ಅಣ್ಣ. ಯಾವ್ದೇ ಹುಡುಗಿ ಕೂಡ ಇಷ್ಟು ಮುನಿಸ್ಕೊಂಡಿರಲ್ಲ, ಅಷ್ಟು ಮುನಿಸ್ಕೊಂಡ್ಬಿಟ್ಟಾರ ಅಣ್ಣ. ಯಾರಾದ್ರೂ ಪ್ಲೀಸ್ ಮಾತಾಡ್ಸಿ ಏನೋ ಕನ್ವಿನ್ಸ್ ಮಾಡೋದ. ಗಾಯ್ಸ್, ಅವ್ನು ಅಳ್ತಿದ್ದಾನೆ. ಓಕೆ ಗಾಯ್ಸ್, ಇದೆ
ಅಣ್ಣಂದು ಎಕ್ಸಾಮ್ ಇದ್ರು ಮೂವಿ ನೋಡೋದ್ ತಿಂಡಿ ನೋಡ್ರಿ ಎಷ್ಟೈತಿ ಇವಾಗ. ಊಟಕ್ಕೆ ಹೋಗೋ ಟೈಮ್ ಬಿಟ್ಟು ಮೂವಿ ನೋಡಕತ್ತ ನೋಡ್ರಿ, ಎಷ್ಟರ ಇರ್ಬೇಕು. ನಾಳೆ ಯಾವ್ದೈತ್ ಕಂದ ಎಕ್ಸಾಮ್? ಪ್ರೇಮ ಕವಿ ಕರಡಿ ಅಂತೀವಿ ಹೆಸರು. ಯಾವ್ದೈತ್ ಕಂದ ಎಕ್ಸಾಮ್? ಮಕ ತೋರ್ಸ, ಯಾವ್ದೈತಿ ಎಕ್ಸಾಮ್? ಹಿಸ್ಟ್ರಿ ಇದ್ರು ಎಕ್ಸಾಮ್ ಬಿಟ್ಟು ಓದೋದ್ ಫೈನಾನ್ಷಿಯಲ್ ಎಕನಾಮಿಕ್ ಇದ್ರು ಅಣ್ಣ ಓದೋದ್ ಬಿಟ್ಟು ಪಿಕ್ಚರ್ ನೋಡಕತ್ತಾನ. ಆಲ್ ದ ಬೆಸ್ಟ್. ಇಲ್ಲಿಗೆ ನಮ್ಮ ಲಾಗ್ ಕಂಪ್ಲೀಟ್ ಮಾಡ್ತಾ ಇದೀನಿ. ದಯವಿಟ್ಟು ಅವ್ನಿಗೆ ಯಾರು ಸಮಾಧಾನ ಹೇಳೋರು ಕಮೆಂಟ್ ಮಾಡ್ರಿ, ನನಗೆ ನಾನು ಸಮಾಧಾನ ಮಾಡ್ತೀನಿ ಅಂತ ಹೇಳೋರು ನಿಮ್ಗೆ ಅಡ್ರೆಸ್ ಕೊಡ್ತೀನಿ, ಫೋನ್ ನಂಬರ್ ಕೊಡ್ತೀನಿ, ಸಮಾಧಾನ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್. ಇಲ್ಲಿಗೆ ನಮ್ಮ ಲಾಗ್ ಕಂಪ್ಲೀಟ್. ಓಕೆ, ಬಾಯ್.